ಭಾರತ ದೇಶದ ಪ್ರಪ್ರಥಮ ಪ್ರಧಾನಿಯಾಗಿ 17 ವರ್ಷಗಳು ಸತತವಾಗಿ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ತನು ಮನ ಧನಗಳನ್ನು ತ್ಯಾಗ ಮಾಡಿ ನವಭಾರತದ ನಿರ್ಮಾಣಕ್ಕೆ ಕಾರಣರಾದ ಮಹತ್ ಚೈತನ್ಯ ವ್ಯಕ್ತಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಮಹಾತ್ಮ ಗಾಂಧೀಜಿಯವರ ಪರಮ ಶಿಷ್ಯರಾಗಿ ಸತ್ಯ ಧರ್ಮ ಅಹಿಂಸಾ ಮಾರ್ಗಗಳಲ್ಲಿ ಸ್ವಾತಂತ್ರ್ಯ ಪಡೆಯಲು ಅತ್ಯಂತ ಯಶಸ್ವಿಯಾಗಿ ದುಡಿದರು. ಮಕ್ಕಳು ಮತ್ತು ಗುಲಾಬಿಗಳೆಂದರೆ ತುಂಬಾ ಇಷ್ಟಪಡುತ್ತಿದ್ದ ಅವರು ಮಕ್ಕಳು ತೋಟದಲ್ಲಿರುವ ಗುಲಾಬಿಗಳಂತೆ, ಅವರು ನಾಡಿನ ಭವಿಷ್ಯದ ನಿರ್ಮಾತೃರು ಎಂದು ಭಾವಿಸಿದ್ದರು. ಮಕ್ಕಳಿಗೆ ಅವರೆಂದರೆ ತುಂಬಾ ಅಚ್ಚುಮೆಚ್ಚು ಹಾಗೂ ಮಕ್ಕಳು ಅವರನ್ನು ಚಾಚಾ ನೆಹರು ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಮಕ್ಕಳೊಂದಿಗೆ ಮಕ್ಕಳಾಗುತ್ತಿದ್ದ ಅವರು ಮಕ್ಕಳ ಬಗ್ಗೆ ಅಪಾರ ಒಲವಿದ್ದ ನೆಹರು ಅವರು ಅತ್ಯಂತ ಸಂತೋಷದಿಂದ ತಮ್ಮ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದು 1951 ನವೆಂಬರ್ 14ರಿಂದ ಭಾರತದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಗರ್ಭ ಶ್ರೀಮಂತರಾದ ತಂದೆ ಮೋತಿಲಾಲ್ ನೆಹರು ಹಾಗೂ ತಾಯಿ ಸ್ವರೂಪಿಣಿಯವರ ಉದರದಲ್ಲಿ ನವೆಂಬರ್ 14, 1889ರಂದು ಅಲಹಾಬಾದಿನಲ್ಲಿ ಜನಿಸಿದರು. ತಮ್ಮ ಆರಂಭಿಕ ಶಿಕ್ಷಣವನ್ನು ಮನೆಯಲ್ಲೇ ಖಾಸಗಿ ಶಿಕ್ಷಕರಿಂದ ಪಡೆದು 15ನೇ ವರ್ಷದಲ್ಲಿ ಇಂಗ್ಲೆಂಡ್ಗೆ ತೆರಳಿದರು. ಅಲ್ಲಿ ಹ್ಯಾರೋ ಪಬ್ಲಿಕ್ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರೈಸಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ನೈಸರ್ಗಿಕ ವಿಜ್ಞಾನದಲ್ಲಿ ಪದವಿಯನ್ನು ಪಡೆದರು. ಅಲ್ಲದೆ ಕಾನೂನು ವಿಷಯದಲ್ಲಿ 1912ರಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಕೂಡ ಪಡೆದರು. ಅದರ ಜೊತೆಯಲ್ಲಿ ರಾಜಕೀಯ, ಅರ್ಥಶಾಸ್ತ್ರ, ಇತಿಹಾಸ ಮತ್ತು ಸಾಹಿತ್ಯವನ್ನು ಕೂಡ ಅಧ್ಯಯನ ಮಾಡಿದರು. 1912ರಲ್ಲಿ ಇಂಗ್ಲೆಂಡಿನಿಂದ ಭಾರತಕ್ಕೆ ವಾಪಸ್ಸಾದ ಅವರು ಅಲಹಾಬಾದಿನಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದರು. ಆಗ ತಾನೇ ದಕ್ಷಿಣ ಆಫ್ರಿಕಾದಿಂದ ಬಂದಿದ್ದ ಮಹಾತ್ಮ ಗಾಂಧೀಜಿಯವರ ಪ್ರಭಾವವನ್ನು ಪಡೆದುಕೊಂಡು ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಸ್ವತಂತ್ರ ಭಾರತದ ಹೋರಾಟದಲ್ಲಿ ಧುಮುಕಿದರು. ಆಗರ್ಭ ಶ್ರೀಮಂತರ ಕುಟುಂಬದಲ್ಲಿ ಜನಿಸಿದರೂ ಬಡಜನರ ಬಗ್ಗೆ ಅಪಾರ ಕಾಳಜಿ ಹಾಗೂ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದರು. ಹೋಮ್ ರೂಲ್ ಚಳುವಳಿಯಲ್ಲಿ ಭಾಗವಹಿಸಿ 1920ರಲ್ಲಿ ಅಸಹಕಾರ ಚಳವಳಿ, 1927ರಲ್ಲಿ ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಅಂತಾರಾಷ್ಟ್ರೀಯ ಹೋರಾಟವನ್ನು ಮಾಡಿದರು. ಅಹಿಂಸಾತ್ಮಕ ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ ಚಳುವಳಿಯಲ್ಲಿ ಭಾಗವಹಿಸಿ 6 ತಿಂಗಳು ಜೈಲುವಾಸ ಅನುಭವಿಸಿದರು ಹಾಗೂ ಉಪ್ಪಿನ ಚಳುವಳಿ ಯಶಸ್ವಿಯಾಗಂತೆ ಮಾಡಿದರು. ಒಟ್ಟು ಸ್ವತಂತ್ರ ಭಾರತದ ಹೋರಾಟಕ್ಕಾಗಿ ಅವರು 9 ಬಾರಿ ಜೈಲು ಶಿಕ್ಷೆಯನ್ನು ಅನುಭವಿಸಿದರು. 1914ರಲ್ಲಿ ಕಮಲಾ ನೆಹರು ಅವರೊಂದಿಗೆ ವಿವಾಹವಾದ ಇವರು 1919ರಲ್ಲಿ ಪ್ರಿಯದರ್ಶಿನಿ ಎಂಬ ಹೆಸರಿನಿಂದ ಖ್ಯಾತರಾದ ಇಂದಿರಾ ಗಾಂಧೀಜಿಯವರಿಗೆ ಜನ್ಮ ನೀಡಿದರು. 1918ರಿಂದ 1937ರವರೆಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದರು. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿರಿ ಎಂಬ ಚಳುವಳಿಯು ಯಶಸ್ವಿಯಾಗಿ ಇಂಗ್ಲಿಷರು ಭಾರತಕ್ಕೆ ಸ್ವಾತಂತ್ರ್ಯ ನೀಡಲು ಬಯಸಿದರು. ಅದರ ಫಲವಾಗಿ 1947 ಆಗಸ್ಟ್ 15ರಂದು ಗಾಂಧೀಜಿಯವರ ನಾಯಕತ್ವ ಹಾಗೂ ಜವಾಹರ್ಲಾಲ್ ನೆಹರು ಮತ್ತು ಇತರ ಮುಖಂಡರ ಬೆಂಬಲದೊಂದಿಗೆ ಸ್ವಾತಂತ್ರ್ಯ ಗಳಿಸಿತು. ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1947ರಿಂದ 1964ರವರೆಗೆ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಸ್ವತಂತ್ರ ಬಂದ ನಂತರ ಭಾರತದಲ್ಲಿ ಅನೇಕ ಸಮಸ್ಯೆಗಳನ್ನು ಇವರು ಯಶಸ್ವಿಯಾಗಿ ಬಗೆಹರಿಸಿದರು. ಸ್ವಾತಂತ್ರ್ಯ ನಂತರದಲ್ಲಿ 500ಕ್ಕೂ ಹೆಚ್ಚಿನ ರಾಜ್ಯ ಸಂಸ್ಥಾನಗಳನ್ನು ಭಾರತ ದೇಶದೊಂದಿಗೆ ವಿಲೀನಗೊಳಿಸಲು ಇವರು ಸರ್ದಾರ್ ವಲ್ಲಭಾಯಿ ಪಟೇಲರಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದರು. ಗಾಂಧೀಜಿಯವರು ಕಂಡ ರಾಮರಾಜ್ಯದ ಕನಸನ್ನು ನನಸು ಮಾಡಲು ಇವರು ದಿನಕ್ಕೆ 15 ಗಂಟೆಗಳಿಗಿಂತ ಹೆಚ್ಚು ಕಾಲ ಕೆಲಸವನ್ನು ಮಾಡುತ್ತಿದ್ದರು. ಈ ಸಮಯದಲ್ಲಿ ಬೃಹತ್ ಪ್ರಮಾಣದ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ಕೈಗಾರಿಕೆ ಹಾಗೂ ಕೃಷಿ ಕ್ಷೇತ್ರಗಳ ಅಭಿವೃದ್ಧಿಗೆ, ಮುಖ್ಯವಾದ ನೀರಾವರಿ ಮತ್ತು ವಿದ್ಯುತ್ಗೆ ಪ್ರಪ್ರಥಮ ಆದ್ಯತೆಯನ್ನು ನೀಡಿದರು. ಪ್ರಥಮ ಪಂಚವಾರ್ಷಿಕ ಯೋಜನೆಯನ್ನು 1952ರಲ್ಲಿ ಜಾರಿಗೊಳಿಸಿದ ಇವರು ಹಳ್ಳಿಗಳ ಅಭಿವೃದ್ಧಿಗೆ ಸಮಾಜ ವಿಕಾಸ ಯೋಜನೆ ಪ್ರಾರಂಭವಾಯಿತು. ವ್ಯವಸಾಯಕ್ಕೆ ನೀರು ಒದಗಿಸಲು ದೇಶದ ಅನೇಕ ಕಡೆಗಳಲ್ಲಿ ಹಲವಾರು ಬೃಹತ್ ಅಣೆಕಟ್ಟುಗಳನ್ನು ರಚಿಸಿಕೊಂಡವು. ಇದರಿಂದಾಗಿ ಯಥೇಚ್ಛವಾಗಿ ನೀರು ಪೂರೈಕೆಯಾಯಿತು. ಇದರ ಜೊತೆಗೆ ವಿದ್ಯುತ್ ಶಕ್ತಿ ಉತ್ಪಾದನೆಯೂ ಆಯಿತು. ಇವುಗಳಲ್ಲಿ ಬಾಕ್ರಾನಂಗಲ್ ಹಾಗೂ ಹೀರಾಕೂಡ್ ಜಲಾಶಯಗಳು ಪ್ರಸಿದ್ಧಿಯಾಗಿವೆ. ಇವುಗಳನ್ನು ದೇವಾಲಯಗಳೆಂದು ಕರೆದರು. ಹಳೆಯ ಜಮೀನ್ದಾರ ಪದ್ಧತಿ ಅಳಿಯಿತು.
ಭೂ ಸುಧಾರಣೆ ಜಾರಿಗೊಂಡಿತ್ತು. ರೈತರು ಖುಷಿಯಿಂದ ಹೆಚ್ಚಾಗಿ ಆಹಾರ ಧಾನ್ಯಗಳನ್ನು ಬೆಳೆದರು ಹಾಗೂ ಇವರ ಆರ್ಥಿಕ ಮಟ್ಟವು ಸುಧಾರಣೆಗೊಂಡಿತು. ಹೊಸ ಹೊಸ ಕಾರ್ಖಾನೆಗಳು ಸ್ಥಾಪನೆಯಾದವು. ಅಣುಶಕ್ತಿ ಸೇರಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿ ಸಾಧಿಸಲು ಇಚ್ಛಿಸಿದರು. ಭಾರತವು ಅಭಿವೃದ್ಧಿಯಲ್ಲಿ ಇತರ ರಾಷ್ಟ್ರಗಳಿಗೆ ಸರಿಸಾಟಿಯಾಗಿ ನಿಲ್ಲುವಂತಾಗಬೇಕೆಂದು ಒತ್ತಿ ಹೇಳುತ್ತಿದ್ದರು. ಈ ಉದ್ದೇಶದಿಂದ ವಿಜ್ಞಾನ ಸಂಶೋಧನೆಗೆ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ಹಾಗೂ ಉನ್ನತ ಶಿಕ್ಷಣ ನಮ್ಮ ದೇಶದಲ್ಲಿ ದೊರಕುವಂತಾಗಲು ರಾಷ್ಟ್ರದ ನಾನಾ ಕಡೆಗಳಲ್ಲಿ ತಾಂತ್ರಿಕ ಹಾಗೂ ಇತರ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದರು. ಜವಾಹರಲಾಲ್ ನೆಹರು ವಿಶ್ವಶಾಂತಿ ಬಯಸಿ ಎಲ್ಲ ರಾಷ್ಟ್ರಗಳ ಶಾಂತಿ ಸೌಹಾರ್ದತೆಯಿಂದ ಸಹಜೀವನ ನಡೆಸಬೇಕೆಂದು, ಯುದ್ಧಗಳು ಆಗಬಾರದೆಂದು ಪಂಚಶೀಲ ತತ್ವಗಳನ್ನು ಪ್ರಕಟಿಸಿದರು. ಪಂಚಶೀಲ ತತ್ವದ ಪ್ರಕಾರ ಆ 5 ತತ್ವಗಳೆಂದರೆ: ರಾಷ್ಟ್ರಗಳು ಒಂದನ್ನೊಂದು ಗೌರವದಿಂದ ಕಾಣಬೇಕು, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ದಾಳಿ ಮಾಡಬಾರದು, ಒಂದು ರಾಷ್ಟ್ರದವರು ಮತ್ತೊಂದು ರಾಷ್ಟ್ರದವರ ವಿಷಯದಲ್ಲಿ ತಲೆ ಹಾಕಬಾರದು, ರಾಷ್ಟ್ರಗಳು ಒಂದನ್ನೊಂದು ಸಮಾನತೆಯಿಂದ ನೋಡಬೇಕು, ರಾಷ್ಟ್ರಗಳು ಶಾಂತಿಯುತ ಸಹಜೀವನ, ಪರಸ್ಪರ ಆರ್ಥಿಕ ನೆರವು ನೀಡುವ ಗುರಿ ಹೊಂದಿರಬೇಕು ಎಂದು ಪಂಚಶೀಲ ತತ್ವಗಳು ಹೇಳುತ್ತವೆ. ಭಾರತದ ಪ್ರಧಾನಮಂತ್ರಿಯಾಗಿ ಮತ್ತು ವಿದೇಶ ವ್ಯವಹಾರಗಳ ಸಚಿವರಾಗಿ ನೆಹರು ಅವರು ಆಧುನಿಕ ವಿದೇಶಾಂಗ ನೀತಿಯೊಂದಿಗೆ ಆಧುನಿಕ ಭಾರತ ಸರ್ಕಾರ ಮತ್ತು ರಾಜಕೀಯ ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಗ್ರಾಮೀಣ ಭಾರತದ ಎಲ್ಲಾ ಮಕ್ಕಳಿಗೂ ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸುವ ವ್ಯವಸ್ಥೆಯನ್ನು ಮಾಡಿದರು. ಭಾರತೀಯ ವೈದ್ಯಕೀಯ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮುಂತಾದ ವಿಶ್ವಮಟ್ಟದ ಶೈಕ್ಷಣಿಕ ಸಂಸ್ಥೆಗಳ ಅಭಿವೃದ್ಧಿಗೆ ನೆಹರು ಅವರು ಕೊಡುಗೆ ನೀಡಿದ್ದಾರೆ. ಇವರು ಕೇವಲ ರಾಜಕಾರಣಿಗಳಾಗಿರದೆ ಸಾಹಿತ್ಯದಲ್ಲೂ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಪುಸ್ತಕಗಳ ಬಗ್ಗೆ ಅಪಾರ ಒಲವಿದ್ದ ನೆಹರು ಅವರು ಅನೇಕ ಕೃತಿಗಳನ್ನು ರಚಿಸಿದ್ದು, ಅವುಗಳಲ್ಲಿ ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ, ಟುವರ್ಡ್ಸ್ ಫ್ರೀಡಮ್ ಎಂಬ ಆತ್ಮಕಥನಗಳು ಪ್ರಮುಖವಾದವುಗಳು. ನೆಹರು ಅವರು ತಮ್ಮ ಮಗಳು ಇಂದಿರಾ ಗಾಂಧಿಗೆ ಬರೆದ 30 ಪತ್ರಗಳನ್ನು ಸಂಗ್ರಹಿಸಿ ಲೆಟರ್ಸ್ ಫ್ರಾಮ್ ಎ ಫಾದರ್ ಟು ಹಿಸ್ ಡಾಟರ್ ಎಂಬ ಪುಸ್ತಕ ಬರೆದು ಅದರಲ್ಲಿ ಭಾರತದ ಇತಿಹಾಸ ಮತ್ತು ನಾಗರಿಕತೆಯ ಬಗ್ಗೆ ಮಗಳಿಗೆ ತಿಳಿಸಿಕೊಟ್ಟಿದ್ದಾರೆ. ಕೇವಲ ಲೇಖಕರಾಗದೆ ಅವರು ಪತ್ರಿಕೋದ್ಯಮಿಯೂ ಆಗಿದ್ದರು. ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸುವುದಕ್ಕೂ ಮುನ್ನ ಅವರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಸಂಪಾದಕರಾಗಿದ್ದರು. ಇಂತಹ ನೆಹರು ಅವರಿಗೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇವರ ಇನ್ನೊಂದು ಪ್ರಮುಖ ಕೆಲಸವೆಂದರೆ 1961ರಲ್ಲಿ ಗೋವಾವನ್ನು ಪೋರ್ಚುಗೀಸರಿಂದ ವಶಪಡಿಸಿಕೊಂಡಿದ್ದು. 1962ರಲ್ಲಿ ಚೀನಾದೊಂದಿಗೆ ಯುದ್ಧದಲ್ಲಿ ಸೋತು ನಿರಾಸೆಯನ್ನು ಅನುಭವಿಸಿದರು. ಆ ನಿರಾಸೆಯ ನೋವಿನಲ್ಲೇ 1964 ಮೇ 27ರಂದು ಮರಣ ಹೊಂದಿದರು. ಭಾರತದ ಇತಿಹಾಸದಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಅತ್ಯಂತ ಮಹತ್ವ ಹಾಗೂ ಉನ್ನತ ಸ್ಥಾನವನ್ನು ಪಡೆದಿದ್ದರು. 1947ರಿಂದ 1964ರವರೆಗಿನ ಈ ಕಾಲಾವಧಿಯನ್ನು ಜವಾಹರಲಾಲ್ ಯುಗ ಎಂದು ಕರೆದರು. ಮಹಾತ್ಮ ಗಾಂಧೀಜಿಯವರ ನಂತರ ಅತಿ ಹೆಚ್ಚು ಜನನಾಯಕರಾಗಿದ್ದವರು ಎಂದರೆ ಪಂಡಿತ್ ಜವಾಹರಲಾಲ್ ನೆಹರು ಅವರು. ಅವರ ಮರಣದ ನಂತರ ಭಾರತದ ಸೂರ್ಯ ಮುಳುಗಿದಂತಾಯಿತು. ದೇಶ ವಿದೇಶಗಳ ಸಹಸ್ರಾರು ಜನ ಆಪ್ತರು, ಸ್ನೇಹಿತರು ಶ್ರದ್ಧಾಂಜಲಿ ಅರ್ಪಿಸಿ ಕಂಬನಿಗೈದರು. ಮಕ್ಕಳಲ್ಲಿ ದೇವರನ್ನು ಕಂಡ ನೆಹರು ಅವರು ಮಕ್ಕಳೆಂದರೆ ತುಂಬಾ ಖುಷಿ ಪಡುತ್ತಿದ್ದರು. ಅವರನ್ನು ಎತ್ತಿ ಪ್ರೀತಿಯಿಂದ ಮುದ್ದಾಡುತ್ತಿದ್ದರು. ಇವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯಾಗಿ ಆಚರಿಸಲು ಆದೇಶ ನೀಡಿರುವುದನ್ನು ನೋಡಿದರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂದು ತಿಳಿದರೆ ಅವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಇದ್ದ ಕಳಕಳಿಯನ್ನು, ದೂರದೃಷ್ಟಿಯ ವೈಶಾಲ್ಯತೆಯ ಗುಣವನ್ನು ತೋರಿಸುತ್ತದೆ. ಧನ್ಯವಾದಗಳು.